Hey guys, welcome back to another vlog. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಇವತ್ತು ಬೆಳಗ್ಗೆ ನಾಷ್ಟ ಮಾಡಕ್ ಬಂದಿದೀವಿ ಗೈಸ್. ಇದು ಎಲ್ಲಿ ಅಂದ್ರೆ ಬಸವನಪಾಳ್ಯ ಅಂತ ಒಂದು ಊರು ವಿಲೇಜು. ಇಲ್ಲಿ ಮಾತ್ರ ಸೂಪರ್ ಆಗಿ ಮಾಡ್ತಾರೆ ನಾಷ್ಟ. ಬಸವನಪಾಳ್ಯ ಅನ್ನೋ ವಿಲೇಜ್ ಇದು. ಈ ಸೈಡಿಂದ ಹಿಂಗೆ ಹೋದ್ರೆ ಇಲ್ಲಿ ದೊಡ್ಡ ಮರ ಸಿಗುತ್ತೆ. ಅವ್ನು ನನ್ನ ಫ್ರೆಂಡು ಗೈಸ್. ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನಮ್ಮ ಜನತೆ ಕೇಳ್ಕೊಳೋದು ಒಂದೇ, ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ಹೋಟ್ಲು ಫೇಮಸ್ ಹೋಟ್ಲು. ಇಲ್ಲಂತೂ ಜನ ಅಷ್ಟು ಜನ ಬಂದು ಇಲ್ಲಿ ನಾಷ್ಟ ಮಾಡ್ತಾರೆ. ನಾವು ಇಲ್ಲಿ ನಾಷ್ಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ತಿಳಿಸ್ಕೊಡ್ತೀವಿ ಗೈಸ್. ಇವ್ ನನ್ನ ಕ್ಲೋಸ್ ಫ್ರೆಂಡು, ಚಿಕ್ಕ ಹುಡುಗರಲ್ಲಿ ಸ್ಕೂಲಲ್ಲಿ ಇದ್ದವನು. ಇವತ್ತು ಬಂದ ನಾವು ಅಪರೂಪಕ್ಕೆ ಇಲ್ಲಿ ನಾಷ್ಟ ತಿಂಡಿ ಮಾಡೋ ಅಂತೀನಿ. ದಯವಿಟ್ಟು ಅರ್ಥ ಆಯ್ತು. ಇಲ್ಲ ಮಸ ಇವಾಗ ಮಾಡ್ತಾ ಇದ್ದೀನಿ. ಒಂದು ಆದಿ ಕುಂತವ್ನು ನೋಡಿ ಗೈಸ್. ಅವನು ಆದಿ ನಮ್ಮೇರಿದ್ದವನು. दादा कौन रे वो पूछ पूछ बसर भाई तुम्हें मालूम है मैं कौन मालूम है? तेरा बीवी का देवर मियाँ मत कर इसको। तेरा कुंडी में चर्बी इधर है, आदर है आदर है ಗೈಸ್. ಇವರೇ ಈ ಅಂಗಡಿ ಮಾಲೀಕರು. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಾವು ಇಷ್ಟು ಜನ ಇಲ್ಲಿ ಬಂದು ನಾಷ್ಟ ಮಾಡ್ತಾರೆ, ಏನು ಅನಿಸುತ್ತೆ? ತುಂಬ ನಾವು ಬೆಳಗ್ಗೆ 6:30 ತೆಗಿತೀವಿ. ಬಸ್ನವ್ರಿಗೆಲ್ಲ ಸುಮಾರು ಬಸ್ಗಳು ಬರ್ತೀವಿ. ಪಬ್ಲಿಕ್ ಲೋಕಲ್ ಬರ್ತಾರೆ. ಇಡ್ಲಿ ಚಿತ್ರಾನ್ನ ಎಳ್ಳಿಕಾಯಿ ಚಿತ್ರಾನ್ನ, ಆಮೇಲೆ ಫೇಮಸ್ಸು ಹುಳ್ಳಿಕಾಳು ಚಟ್ನಿ ಬಿಟ್ಟರೆ ಬೇರೆ ಏನೇನು ಮಾಡಿಲ್ಲ ನಾವು. ಅವತ್ತು ಹೋಟ್ಲ್ ಓಪನ್ ಆಗಿಲ್ಲ, ಅದಕ್ಕೆ ಜನ ಹುಡುಕೊಂಬರ್ತಾರೆ. ಟೇಸ್ಟಿಯಾಗಿರ್ತದೆ. ನಾವು ಹೊಟ್ಟೆ ತುಂಬ ತಿಂಡಿ ಕೊಡ್ತೀವಿ. ನಾವು ಕಪ್ಪಲ್ಲಿ ಎಲ್ಲ ಕೊಡಲ್ಲ. ಬರ್ರಿ ಹೊಟ್ಟೆ ತುಂಬ ಊಟ ಮಾಡಿ. ಬನ್ನಿ ಹೊಟ್ಟೆ ತುಂಬ ನಾಷ್ಟ ಮಾಡಿ. ಅಣ್ಣ ಸೋಮವಾರದ ಹೊತ್ತು ಏನೇನು ಸ್ಪೆಷಲ್ ಸಿಗುತ್ತೆ? ಬೇರೆ ದಿನ ಯಾವ್ಯಾವ ದಿನ ಏನೇನು ಸ್ಪೆಷಲ್ ಮಾಡ್ತೀರಾ? ವಾರಕ್ಕೆ 3 ದಿನ ಉಪ್ಪಿಟ್ಟು ಮಾಡ್ತೀವಿ. ಯಾವಾಗ ಭಾನುವಾರ ಬುಧವಾರ. ಪಲಾವು 3 ದಿನ. ವಾಂಗಿಬಾತ್ ಮಾಡ್ತೀವಿ. ಪುಳಿಯೋಗರೆ ಇರ್ತದೆ. ಚಿತ್ರಾನ್ನ ರೆಗ್ಯುಲರ್ ಆಗಿರ್ತದೆ. ಚಿತ್ರಾನ್ನ ರೆಗ್ಯುಲರು. ಇನ್ನು ಮಿಕ್ಕಿದ್ದು ವಡೆ ವಡೆ ಇದ್ದೇ ಇರ್ತದೆ. ರೈಸ್ ಮಾತ್ರ ಚೇಂಜ್ ಮಾಡ್ತಾ ಇರ್ತೀವಿ. ಟೊಮೆಟೊ ಬಾತ್ ಮಾಡ್ತೀವಿ, ಮೆಂತ್ಯ ಬಾತ್ ಮಾಡ್ತೀವಿ, ವಾಂಗಿಬಾತ್ ಮಾಡ್ತೀವಿ. ಅದರಲ್ಲಿ ಒಂದು 3 ಚೇಂಜ್ ಮಾಡ್ತೀವಿ. ಇವಾಗ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬಂದು ತಿಂಡಿ ತಿನ್ಕೊಂಡೋಗಿ ಒಂದ್ಸಲಿ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ದೊಡ್ಡಮರ ರೋಡು, ಬಸವನಪಾಳ್ಯ. ಗೈಸ್, ಇವರು ಅವ್ರ ಧರ್ಮಪತ್ನಿಯವರು. ಇವರು ಒಟ್ಟಿಗೆ ನಡೆಸೋ ಅಂಥ ಫ್ಯಾಮಿಲಿ ಮೇಡ್ ಹೋಟೆಲ್ ಇದು. ಹೋಟೆಲ್ ಚಿಕ್ಕದಾಗಿರ್ಬೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಐತೆ ಗೈಸ್. ಬನ್ನಿ ನೀವೊಂದ್ಸಲ ಟ್ರೈ ಮಾಡಿ. ಇವಾಗ ನಾವು ಟ್ರೈ ಮಾಡೋಣ. ಈ ಥರ ಬಸ್ಸವರೆಲ್ಲ ಹಿಂಗೆ ಸೈಡ್ಗೆ ಹಾಕ್ಬಿಡ್ತಾರೆ. ಎಲ್ಲ ಆಲ್ಮೋಸ್ಟ್ ಆಗಿ ಇಲ್ಲೇ ಬಂದು ನಾಷ್ಟ ಮಾಡೋದು. ಇವರು ಅಷ್ಟೇ. ಮತ್ತು ಇವರು ವಯಸ್ಸಾದವರೆಲ್ಲ ಆಲ್ಮೋಸ್ಟ್ ಆಗಿ ಇಲ್ಲೇ ಬಂದು ಹೆಲ್ತಿ ಬ್ರೇಕ್ಫಾಸ್ಟ್ನ ತಿಂತಾರೆ. ಇವಾಗ ನಾವು ಬಂದಿದ್ದೀವಿ ಟ್ರೈ ಮಾಡೋಣ ಅಂತ. ಇಲ್ಲಿ ಮೈನಾಗಿ ಸಿಗೋದು ಇಡ್ಲಿ ಮತ್ತು ಪಲಾವು, ಚಿತ್ರಾನ್ನ ಫೇಮಸ್ ಗುರು. ಇಲ್ಲಿ ನಾವಂತೂ ಇಲ್ಲಿ ಅಡಿಕ್ಷನ್ ಆಗ್ಬಿಟ್ಟಿದ್ದೀವಿ. ಅಷ್ಟು ಚೆನ್ನಾಗಿ ಚಿತ್ರಾನ್ನ ಸಿಗ್ತದೆ. ಹಾಂ, ಇವ ಯಾರೇ ಇಡ್ಲಿ ಚಿತ್ರಾನ್ನ ಫೇಮಸ್ಸು ಅಂತ ಹೇಳ್ದವ್ರೆ. ನಮ್ಮ ಮೇಜಸ್ ಬಂದವ್ರು. ಇವತ್ತು ನಾವು ನಮ್ಮ ಮೇಜಸ್ ಬಂದಿದ್ದೀವಿ ಗೈಸ್. ಬನ್ನಿ ಇವಾಗ ಟೇಸ್ಟ್ ಮಾಡಿ ಟ್ರೈ ಮಾಡಿ ತಿಳಿಸ್ಕೊಡ್ತೀವಿ ಗೈಸ್. ನೋಡುವುದು ಇವಾಗ ಫಸ್ಟು ಇಲ್ಲಿ ಇಡ್ಲಿನ ತೊಗೊಂಡಿದ್ದೀವಿ. ಇಡ್ಲಿ ತೊಗೊಂಡು ಇವಾಗ ಇಲ್ಲಿ ಒಳಗಡೆ ಪಕ್ಕದಲ್ಲೇ ಜಾಗ ಇದೆ. ಯಾಕಂದರೆ ರೋಡಲ್ಲಿ ಧೂಳು ಅದು ಇದು ಬರುತ್ತೆ ಅಂತ ಎಷ್ಟು ಜನ ಬಸ್ಗಳನ್ನೆಲ್ಲ ಸೈಡ್ಗೆ ಹಾಕಿ ಇಲ್ಲಿ ನಾಷ್ಟ ಮಾಡೋಕ್ಕೆ ಬರ್ತಾರೆ ಗೊತ್ತಾ ಗೈಸ್. ಇವಾಗ ನಾವು ಇಲ್ಲಿ ಕುತ್ಕೊಂಡು ಇದನ್ನು ರಿವ್ಯೂ ಮಾಡ್ತೀವಿ ಯಾವ ಥರ ಐತೆ ಅಂತ. ಟೇಸ್ಟ್ ಮಾಡಿ ನೋಡೋಣ. ಇವಾಗ ಫೈನಲ್ ಆಗಿ ನೋಡ್ಬೋದು ನಮ್ಮ ಮುಂದೆ ಇದೆ ಇಡ್ಲಿ. ಬಿಸಿ ಇಡ್ಲಿ, ಮಲ್ಲಿಗೆ ಇಡ್ಲಿ ಥರ ಫುಲ್ಲು ಸಾಫ್ಟ್ ಇರುವಂಥ ಇಡ್ಲಿನ ಫಸ್ಟು ಹಿಂಗೆ ಮುರಿಯೋಣ. ಹೆಂಗೆ ಬರ್ದೈತೆ ನೋಡಿ ಗೈಸ್ ಇಡ್ಲಿ. ಹೊಗೆ ನೋಡಿ. ಈ ಹುಳ್ಳಿಕಾಳು ಚಟ್ನಿಗೆ ಹಿಂಗೆ ಅಜ್ಜಿ ಗೈಸ್, ನೀವು ಅಗ್ಗಂಗೆ ಇಲ್ಲ, ಹಂಗೆ ಕರ್ಗೋಗ್ಬಿಡುತ್ತೆ ಇಡ್ಲಿ. ಅಷ್ಟು ಸಾಫ್ಟಾಗಿದೆ. ಇದ್ರ ಮ್ಯಾಗ ಒಂಚೂರು ಬೆಣ್ಣೆನೋ ತುಪ್ಪನೋ ಬಿದ್ದರೆ ಹೆಂಗಿರುತ್ತೆ ಗೊತ್ತಾ ಗೈಸ್. ನೋಡಿ. ಸೂಪರ್, ಸಕ್ಕತ್ತಾಗಿದೆ ಗೈಸ್. ಆಮೇಲೆ ಈ ಬೋಂಡನ್ನು ನೋಡ್ಬೋದು ನೀವು.
ಬಿಸಿ ಬಿಸಿ ಬೋಂಡ. ನೀವು ಯಾರೇ ಬರ್ದು ಇಲ್ಲಿಗೆ ನಿಮಗೆ ಎನಿ ಟೈಮು ಬಿಸಿ ಬಿಸಿಯಾಗಿ ಸಿಗುತ್ತೆ. ಮತ್ತು ಇಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಬೆಳಗ್ಗೆ 6 ಗಂಟೆಗೆ ನಾಷ್ಟ ರೆಡಿ ಆಗುತ್ತೆ. ಬೇಕಾದಷ್ಟು ಜನ ಈ ಲಾರಿ ಓಡಿಸೋರು, ಬಸ್ಸವರು ಅಂತೂ ಸೈಡ್ಗೆ ಹಾಕ್ಬಿಡ್ತಾರೆ. ಅವ್ರು ಬಂದು ಆ ಬಸ್ಸೊಳಗೆ ಇರೋರೆಲ್ಲ ಬಂದು ಜೊತೆಗೆ ಕುತ್ಕೊಂಡು ನಾಷ್ಟ ಮಾಡೋದು. ಇಲ್ಲಿ ಅದೇ ಫೇಮಸ್ಸು. ಹೆಂಗಿದೆ ಆ ಕ್ರಿಸ್ಪಿನೆಸ್ಸು, ಆ ಈರುಳ್ಳಿ ಮತ್ತು ಸಣ್ಣ ಸಣ್ಣ ಮೆಣಸಿನ್ಕಾಯಿ ಹಾಕಿರ್ತಾರೆ. ಅದೇ ಬಾಯಿಗೆ ಟೇಸ್ಟ್ ಗುರು, ಸಕ್ಕತ್ತಾಗಿ. ಇವಾಗ ಇಡ್ಲಿ ಖಾಲಿ ಮಾಡಿ ರೈಸ್ನ ತರಿಸ್ತೀವಿ ಗೈಸ್. ಇವಾಗ ನೋಡಿ ನಮ್ಮ ಮೇಜಸ್ ಅವ್ರು ಟ್ರೈ ಮಾಡ್ತಾರೆ. ಬ್ರೋ ಟ್ರೈ ಮಾಡಿ ಇಡ್ಲಿ ಹೆಂಗೈತೆ. ನಾನು ಅವನು ಜೊತೆಲೇ ಬಂದಿದ್ದೀವಿ ಗೈಸ್. ಆದರೆ ಅವನು ನನ್ನ ವೀಡಿಯೋ ಬೇಡ ಬ್ರೋ ನೀವೇ ಮಾಡ್ರಿ ಅಂದ. ಹೆಂಗೈತೆ ಬ್ರೋ ಇಡ್ಲಿ? ಸೂಪರ್ ಇಡ್ಲಿ. ಇವಾಗ ನಾವು ರೈಸ್ ಬಾತ್ ತರಿಸ್ತಾ ಇದ್ದೀವಿ. ಗೈಸ್ ಇವಾಗ ನೋಡ್ಬೋದು ನಾವು ರೈಸ್ ಬಾತ್ನ ತರಿಸಿದ್ದೀವಿ. ಫಸ್ಟ್ನೇದು ಬಂದ್ಬಿಟ್ಟು ನಿಮಗೆ ಪಲಾವ್ ಸಿಗುತ್ತೆ, ಇದ್ರ ಜೊತೆ ಮೊಸರು ಬಜ್ಜಿನ ಕೊಡ್ತಾರೆ. ಸೆಕೆಂಡು ಕ್ರಿಸ್ಪಿ ಬೋಂಡಾ, ಅದಾದಮೇಲೆ ಇವ್ರದ್ದು ಫೇಮಸ್ಸು ಉಪ್ಪಿಟ್ಟು. ಈ ನಾರ್ಮಲ್ಲಾಗಿ ಮನೇಲೆಲ್ಲ ಮಾಡಿದ್ರೆ ನಾವು ಕಾಂಕ್ರೀಟ್ ಅಂತ ಕರಿತೀವಲ್ಲ, ಆ ಉಪ್ಪಿಟ್ಟು ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದಾದಮೇಲೆ ಇವ್ರ ಫೇವ್ರೇಟು, ಮತ್ತು ಇಲ್ಲಿ ನನ್ನ ಫೇವ್ರೇಟು ಲೆಮನ್ ರೈಸು, ಅಂದರೆ ಚಿತ್ರಾನ್ನ. ನನ್ನ ಫೇವ್ರೇಟ್ ಚಿತ್ರಾನ್ನ ಐತೆ. ಇವಾಗ ಇದನ್ನು ಟ್ರೈ ಮಾಡೋಣ. ನೋಡ್ಬೋದು ಫಸ್ಟು ನಾವು ಟ್ರೈ ಮಾಡೋಣ ಉಪ್ಪಿಟ್ಟು ಗುರು. ಉಪ್ಪಿಟ್ಟು ಇಲ್ಲಿ ನೋಡ್ರಿ, ಇದ್ರೊಳಗೆ ಹಾಕಿದ್ದಾರೆ ಈರುಳ್ಳಿ ಹಾಕವ್ರೆ, ಕ್ಯಾಪ್ಸಿಕಮ್ ಹಾಕವ್ರೆ, ಮತ್ತು ಬಟಾಣಿ ಹಾಕವ್ರೆ, ಮೆಣಸಿನ್ಕಾಯಿ ಹಾಕವ್ರೆ. ಈ ಉಪ್ಪಿಟ್ಟನ್ನ ಫಸ್ಟು ಟ್ರೈ ಮಾಡೋಣ. ಗುರು ಇದು ತಪ್ಪರೆವೆಲ್ ಮಾಡಿರಬೇಕು ಉಪ್ಪಿಟ್ಟು. ಉಪ್ಪಿಟ್ಟಿಗೆ ತುಪ್ಪ ಹಾಕವ್ರೆ ಗೈಸ್. ಮೈನಾಗಿ ಹೇಳ್ಬೇಕು ಅಂದರೆ ಈ ಹಳ್ಳಿ ಗೇಸಿ ತುಪ್ಪ ಐತಲ್ವ, ಅದ್ರ ಫ್ಲೇವರು ನಿಮ್ಗೆ ಬಾಯಿಗೆ ಹೊಡಿಯುತ್ತೆ. ಅಷ್ಟು ಸಖತ್ತಾಗೈತೆ ಗೈಸ್ ಉಪ್ಪಿಟ್ಟು ಮಾತ್ರ. ಆಹಾ, ತಿಂತಾಯಿದ್ರೆ ತಿಂತಾನೆ ಇರೋಣ ಅನಿಸುತ್ತೆ, ಆ ಥರ ಐತೆ ಉಪ್ಪಿಟ್ಟು ಮಾತ್ರ. ಇಲ್ಲಿ ನೋಡ್ರಿ, ಇವಾಗ ಲೆಮನ್ ರೈಸ್ ನೋಡಿ ಹೆಂಗೈತೆ. ಒಂದು ಬೈಟು ನಾನು ಎಲ್ಲ ಸ್ವಲ್ಪ ಹಾಕಿಸ್ಕೊಂಡಿದ್ದೀನಿ. ಲೆಮನ್ ರೈಸ್ ನೋಡಿ ಗೈಸ್. ಈರುಳ್ಳಿ, ಮತ್ತು ನಿಮಗೆ ಈ ತುಪ್ಪದಲ್ಲಿ ಹುರಿದಿರುವಂತಹ ಕಡಲೆ ಬೀಜ ಐತೆ, ಕೊತ್ತಂಬರಿ. ಆಮೇಲೆ ಇವರು ಅಂಗಡಿಯಿಂದ ಎಣ್ಣೆ ತರ್ಸಲ್ಲ, ಇವರೇ ಮನೆಯಲ್ಲಿ ಖುದ್ದಾಗಿ ಎಣ್ಣೆನ ತಯಾರು ಮಾಡ್ಕೊತಾರೆ ಈ ಥರ ಅಡುಗೆ ಮಾಡೋಕ್ಕೆ. ನೀವು ಇಲ್ಲಿ ಯಾವುದೇ ರೀತಿ ಆರ್ಡ್ರ್ ಬೇಕಂದ್ರೂ ಕೊಡ್ಬೋದು, ಅಷ್ಟು ಸಖತ್ತಾಗೈತೆ. ಈ ಚಿತ್ರಾನ್ನ ಅಂತೂ ಅಲ್ಟಿಮೇಟು, ನನ್ನ ಫೇವ್ರೇಟ್ ಇದು ಯಾವಾಗಲೂ. ಅದಾದಮೇಲೆ ಪಲಾವ್ನ ನೋಡ್ಬೋದು ನೀವು. ಪಲಾವೆಲ್ಲ ನೋಡಿ ಹೆಂಗೈತೆ ಪಲಾವ್. ಆಹಾ, ಆ ಪಲಾವ್ ಒಂದು ಬೇರೆನೇ ಟೇಸ್ಟು ಗೈಸ್. ಪಲಾವ್ ತಿಂತಾಯಿದ್ರೆ ನಿಮಗೆ ಫೀಲ್ ಆಗುತ್ತೆ, ನಾವು ಪಲಾವ್ ತಿಂತಾಯಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಆ ಥರ ಇದೆ ಪಲಾವ್ ಮಾತ್ರ ಅಲ್ಟಿಮೇಟು. ಇದು ಮೊಸರು ಬಜ್ಜಿ ಇದ್ದರೆ ನೀವು ಇನ್ನೂ 2 ಪ್ಲೇಟ್ ತಿನ್ಬೋದು, ಅಷ್ಟು ಸೂಪರಾಗಿದೆ ಪಲಾವು. ಅದಾದಮೇಲೆ ಫೈನಲ್ ಆಗಿ ನೋಡ್ಬೋದು ಇದೇ ಸೇಮ್ ಕ್ರಿಸ್ಪಿ ಬೋಂಡ. ಏನು ಹೂವು ಬಂದಂಗೆ ಬರುತ್ತೆ ಗೈಸ್, ಹೂವು. ಒಂದು ವೇ ಹೇಳಬೇಕು ಅಂದರೆ ಅಲ್ಟಿಮೇಟ್ ಆಗೈತೆ ಗೈಸ್, ಸೂಪರಾಗೈತೆ. A to Z ಸೂಪರ್ ನಾಷ್ಟ. ನೀವು ಯಾವಾಗಾದರೂ ಈ ದೊಡ್ಡಮರ ಇಲ್ಲಾಂದರೆ ಈ ಕೆಂಗೇರಿ ಸೈಡಿಗೆ ಬಂದರೆ ಅಲ್ಲಿಂದಲೇ ನಿಯರು ಒಂದು 7 ರಿಂದ 8 ಕಿಲೋಮೀಟ್ರ್ ಆಗ್ಬೋದಷ್ಟೇ. ಬಸವನಪಾಳ್ಯ ಅಂತ ಇದ್ರ ಹೆಸರು. ನೀವು ಸಂಡೇ ಹೊತ್ತು ಬಂದು ಅಂದರೆ ಜಾಸ್ತಿ ಜನ ಇರ್ತಾರೆ, ನೀವು ಬಂದು ವಿಸಿಟ್ ಮಾಡ್ಬೋದು. ಹೋಟ್ಲು ಚಿಕ್ಕದು ಅಂತ ಯೋಚನೆ ಮಾಡಬೇಡಿ, ಇವ್ರು ಮಾಡೋ ಫುಡ್ ಮಾತ್ರ ಅಲ್ಟಿಮೇಟು. ಯಾವುದೇ ದೊಡ್ಡ ಹೋಟ್ಲಲ್ಲೂ ಸಿಗೋಲ್ಲ, ಅಷ್ಟು ಸ್ವಾದಿಷ್ಟಕರ ಊಟ ಇದು. ಬನ್ನಿ ಟ್ರೈ ಮಾಡಿ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಖಾಲಿ ಮಾಡಿ ಆಮೇಲೆ ಸಿಗೋಣ ಗೈಸ್. ಫೈನಲ್ ಆಗಿ ಬಂದು ನಾಷ್ಟ ಮಾಡಿದ್ದಾಯಿತು ಗೈಸ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಹೆಂಗಿತ್ತು ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ನೀವು ಬಂದು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹೊಸ ವೀಡಿಯೋದೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.